ಎಲ್ಲರಿಗೂ ನಮಸ್ಕಾರ. ಅಂದುಕೊಳ್ಳದೇ ಇರುವಂತಹ ಖರ್ಚುಗಳನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅಥವಾ ನಮಗೆ ಬೇಡದೇ ಇರುವಂತಹ ಸಾಲಗಳು ಹೆಚ್ಚಾಗಿತ್ತು ಅಂತಂದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಅತ್ಯಂತ ಸುಲಭ ಹಾಗೂ ಸರಳವಾಗಿರೋಂತಹ ಈ ತಂತ್ರನ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ನಂಬಿಕೆ ಇರಬೇಕು. ಈ ಪರಿಹಾರವನ್ನು ನಮ್ಮ ಹಿರಿಯರು ತಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ತಂತ್ರವನ್ನು ಮಾಡೋದ್ರಿಂದ ನಮಗೆ ದೈವಬಲ ಅನ್ನೋದು ಹೆಚ್ಚಾಗಿ ಸಾಲಗಳಿಂದ ಮುಕ್ತಿಯನ್ನು ದೊರಕಿಸುತ್ತೆ. ದೈವಬಲ ಯಾರಿಗೆ ಹೆಚ್ಚಾಗುತ್ತೋ ಅವ್ರ ಮನೆಯಲ್ಲಿ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ. ಈ ತಂತ್ರ ಮಾಡೋದ್ರಿಂದ ಕೇವಲ ನಮ್ಮ ಸಾಲಗಳು ತೀರೋದಲ್ಲದೆ ಲಕ್ಷ್ಮೀನಾರಾಯಣರ ಕೃಪಾಶೀರ್ವಾದದಿಂದ ಹಣದ ಸಮಸ್ಯೆ ದೂರ ಆಗುತ್ತೆ. ಈ ತಂತ್ರವನ್ನು ಮಾಡೋದು ಕೇವಲ ಹಣಕಾಸಿನ ಸಮಸ್ಯೆಗಲ್ಲ, ಆರೋಗ್ಯದ ಸಮಸ್ಯೆ ಇದ್ದವರು ಸಹ ಅದರ ಸಂಕಲ್ಪವನ್ನು ಮಾಡಿಕೊಂಡು ಮಾಡ್ಬೋದು. ಮನೆಯ ಸದಸ್ಯರ ಜೊತೆ ಹೊಂದಾಣಿಕೆ ಇಲ್ಲ ಅನ್ನೋರು ಸಹ ಆ ಸಂಕಲ್ಪವನ್ನು ಹೇಳಿಕೊಂಡು ಈ ತಂತ್ರನ ಮಾಡ್ಬೋದು. ಮುಖ್ಯವಾಗಿ ಈ ತಂತ್ರನ ಮಾಡೋರು ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಗುರುವಾರ ಅಥವಾ ಶನಿವಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅವರು ಕೊಡ್ತಕ್ಕಂತಹ ತುಳಸಿ ಪ್ರಸಾದವನ್ನು ತೆಗೆದುಕೊಂಡು ಬರಬೇಕು. ಕೆಲವರಿಗೆ ತುಳಸಿ ಪ್ರಸಾದ ಸಿಕ್ಕಿಲ್ಲ ಅಂತಂದರೆ ಮನೆಯಲ್ಲಿರೋಂತಹ ತುಳಸಿಯನ್ನು ತೆಗೆದುಕೊಂಡು ದೇವರ ಮುಂದೆ ಇಟ್ಟು ಅದನ್ನು ಪ್ರಸಾದವನ್ನಾಗಿ ಬಳಸಬಹುದು. ಈ ತಂತ್ರವನ್ನು ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋಂತಹ ವಸ್ತುಗಳು ಯಾವುದ್ಯಾವುದು ಅಂತಂದರೆ ಕೆಂಪು ವಸ್ತ್ರ, ತುಳಸಿ, 5 ರೂಪಾಯಿಯ 3 ನಾಣ್ಯಗಳು, ಪಚ್ಚಕರ್ಪೂರ, 9 ಏಲಕ್ಕಿ. ಇಷ್ಟು ವಸ್ತುಗಳನ್ನು ನಾವು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಮುಡುಪನ್ನು ಕಟ್ಟುತ್ತೀವಲ್ಲ ಆ ಥರ ಕಟ್ಕೊಳ್ಬೇಕು. ಪ್ರತಿನಿತ್ಯ ಆ ಗಂಟೆಗೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಸಲ್ಲಿಸ್ತಾ ಬರಬೇಕು. ಸಾಧ್ಯವಾದರೆ 3 ಬಾರಿ, 5 ಬಾರಿ, 9 ಬಾರಿ, 21 ಬಾರಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಮಂತ್ರವನ್ನು ಜಪಿಸಬಹುದು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ಹೊರಗಡೆ ಹೋಗಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ಈ ಒಂದು ತಂತ್ರ ಸಾಲದಿಂದ ಮುಕ್ತಿ ಹೊಂದಲು ಅಥವಾ ಹಣದ ಸಮಸ್ಯೆಯಿಂದ ಹೊರಬರಲು ಅತ್ಯಂತ ಸುಲಭವಾದ ಶಕ್ತಿಶಾಲಿಯಾದ ತಂತ್ರವಾಗಿರುತ್ತೆ. ಮನಸ್ಸಿನಲ್ಲಿ ಹೆಚ್ಚು ಕಿರಿಕಿರಿ ಅಥವಾ ಒತ್ತಡ ಇರುವಂಥವರು ಈ ತಂತ್ರವನ್ನು ಮಾಡಿದರೆ ನೆಮ್ಮದಿ ಅನ್ನೋದು ಸಿಕ್ಕಿ ಆರೋಗ್ಯ ಸುಧಾರಣೆಗೆ ಸಹಾಯ ಮಾಡುತ್ತೆ. ಕೆಲವರು ಹೆಚ್ಚಿನ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ. ಆ ಸಾಲವನ್ನು ತೀರಿಸೋದಕ್ಕೋಸ್ಕರ ಒಡವೆಗಳನ್ನು ಗಿರ್ವಿ ಇಟ್ಟಿರ್ತಾರೆ. ಕೆಲವೊಮ್ಮೆ ಬೇಗ ಒಡವೆಗಳನ್ನ ಬಿಡಿಸ್ಕೋಬೋದು. ಕೆಲವರಿಗೆ ಇದು ಅಸಾಧ್ಯ ಆಗಿಬಿಡುತ್ತೆ. ದುಡಿತಿರ್ತಾರೆ, ಹಣನೂ ಕೈಗೆ ಬರ್ತಿರುತ್ತೆ, ಅಷ್ಟೇ ಖರ್ಚುಗಳಾಗಿ ಹೋಗ್ತಿರುತ್ತೆ, ಒಡವೆಗಳನ್ನು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿರಲ್ಲ. ಅಂಥವ್ರಿಗೆ ಒಂದು ಸುಂದರವಾದ ಅತ್ಯಂತ ಸರಳವಾದ ಶಕ್ತಿಶಾಲಿಯಾದ ಒಂದು ತಂತ್ರ ಇದೆ. ಈ ತಂತ್ರನ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಹಳದಿ ವಸ್ತ್ರ, 1 ರೂಪಾಯಿಯ ನಾಣ್ಯ, ಪಚ್ಚಕರ್ಪೂರ, ನವಗ್ರಹ ಧಾನ್ಯಗಳು. ನಾವು ಮನೆ ದೇವರಿಗೆ ವಾರವನ್ನು ಮಾಡ್ತೀವಲ್ಲ ಅಂತಹ ದಿನ ಈ ಒಂದು ತಂತ್ರವನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಯಾರೇ ಆದರೂ ಸಹ ಮನೆ ವಾರ ಮಾಡಬೇಕು ಅಂದರೆ ಮನೆಯೆಲ್ಲ ಶುದ್ಧವನ್ನಾಗಿ ಮಾಡ್ಕೊಂಡಿರ್ತೀವಿ. ಹಾಗೆ ದೇವರ ವಸ್ತುಗಳನ್ನು ಶುದ್ಧ ಮಾಡಿ ನಾವು ಪೂಜೆನ ಸಲ್ಲಿಸ್ತಿರ್ತೀವಿ. ಮನೆಯಲ್ಲಿ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆ ಹೆಚ್ಚಾಗಿರುತ್ತೆ. ಇಂತಹ ದಿನ ಈ ತಂತ್ರವನ್ನು ನಾವು ಸುಲಭವಾಗಿ ಶಕ್ತಿಶಾಲಿಯಾಗಿ ಮಾಡ್ಕೊಳ್ಬೋದು. ಈ ತಂತ್ರವನ್ನು ಮಾಡುವಾಗ ಹಣದ ಸಮಸ್ಯೆ ಎಲ್ಲ ದೂರ ಆಗಿ ಹಣದ ಹೊಂದಾಣಿಕೆಯಾಗಿ ನಮ್ಮ ಒಡವೆಯನ್ನು ನಾವು ಬಿಡಿಸ್ಕೊಳ್ಬೇಕು ಅಂತ ಸಂಕಲ್ಪಪೂರ್ವಕವಾಗಿ ಮಾಡ್ಕೋಬೇಕು. ಯಾವುದೇ ತಂತ್ರ ಅಥವಾ ಪೂಜೆಯನ್ನು ನಾವು ವಿಧಿವತ್ತಾಗಿ ಮಾಡಿರ್ತೀವಿ, ಭಕ್ತಿ ಶ್ರದ್ಧೆಯಿಂದ ಮಾಡಿರ್ತೀವಿ, ಸಕಾರಾತ್ಮಕ ಭಾವನೆಯಿಂದ ಮಾಡಿರ್ತೀವಿ. ಇದರಿಂದಾಗಿ ದೈವಬಲ ಅನ್ನೋದು ಹೆಚ್ಚಾಗಿರುತ್ತೆ. ನಮ್ಮ ಸಂಕಲ್ಪವೂ ಕೂಡ ಪರಿಪೂರ್ಣವಾಗಿ ಕೈಗೂಡುತ್ತೆ. ನಾವು ಅಂದ್ಕೊಂಡಿರೋಂತಹ ಕೆಲಸ ಆದಮೇಲೆ ಈ ಗಂಟುಗಳನ್ನು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಂದ್ಕೊಂಡಂತಹ ಕೆಲಸ ಆದಮೇಲೆ ಈ ಗಂಟನ್ನು ಬಿಚ್ಚಬೇಕು. 5 ರೂಪಾಯಿ ನಾಣ್ಯ ಆಗಿರ್ಬೋದು ಅಥವಾ 1 ರೂಪಾಯಿ ನಾಣ್ಯ ಆಗಿರ್ಬೋದು, ದೇವರ ಹುಂಡಿಗಾದರೂ ಹಾಕ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ನಮ್ಮ ಉಪಯೋಗಕ್ಕೆ ಬಳಸ್ಕೋಬೋದು. ಪಚ್ಚಕರ್ಪೂರ ಬಳಸಿರ್ತೀವಿ, ಏಲಕ್ಕಿ ಬಳಸಿರ್ತೀವಿ, ಅದನ್ನು ಯಾವುದಾದ್ರೂ ಸಿಹಿ ಪದಾರ್ಥಗಳಿಗೆ ನಾವು ಉಪಯೋಗಿಸ್ಬೋದು. ನವಗ್ರಹ ಧಾನ್ಯಗಳನ್ನು ಹಸುವಿಗೆ ತಿನ್ನಿಸ್ಬೋದು. ವಸ್ತ್ರಗಳನ್ನು ಎಲ್ಲಂದರಲ್ಲಿ ಬಿಸಾಡ್ದೇ ಒಂದು ಕಡೆ ಇಟ್ಕೋಬೋದು. ಖಂಡಿತ ಇದನ್ನು ಮರುಬಳಕೆ ಮಾಡ್ಬೋದು. ನಮ್ಮ ಜೀವನದಲ್ಲಿರೋಂತಹ ಕಷ್ಟಗಳನ್ನು ದೂರ ಮಾಡಿರುತ್ತೆ. ಇಂತಹ ವಸ್ತುಗಳಿಗೆ ಹೆಚ್ಚಿನ ಗೌರವವನ್ನು ನಾವು ಕೊಡಬೇಕು. ಪಚ್ಚಕರ್ಪೂರವನ್ನು ನಾವು ಸಿಹಿಗೆ ಮಿಶ್ರಣ ಮಾಡೋದಿಲ್ಲ ಅನ್ನೋರಾದರೆ ಅದನ್ನು ದೀಪ ಹಚ್ಚೋದಕ್ಕೂ ಉಪಯೋಗಿಸ್ಬೋದು. ತಂತ್ರಕ್ಕೆ ಬಳಸುವಂತಹ ವಸ್ತುಗಳನ್ನು ನೀರಿನಲ್ಲಿ ಹಾಕೋದಾಗಲಿ ಅಥವಾ ಮರದ ಬುಡದಲ್ಲಿ ಹಾಕೋದಾಗಲಿ ಅದನ್ನು ತಪ್ಪಿಸಬೇಕು. ಪರಿಸರ ಸಂರಕ್ಷಣೆಯಾಗುತ್ತೆ. ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನವಗ್ರಹ ಧಾನ್ಯಗಳ ಗಂಟನ್ನು ಪೂಜೆ ಮಾಡಬೇಕಾದ್ರೆ ಮನೆ ದೇವರ ಹೆಸರನ್ನು ನಾವು ಹೇಳ್ಕೋಬೋದು.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ.